ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸ್ಕೂಲ್ ಯೂನಿಫಾರ್ಮ್ದು ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಯೂನಿಫಾರ್ಮ್ ಹಾಕ್ಕೊಂಡಾಗ ಮೆಜರ್ಮೆಂಟ್ ಮಾಡಲಿಕ್ಕೆ ನನ್ನ ಕಡೆಗೆ ಇನ್ನೊಂದು ಕ್ಯಾಮ್ರಾ ಬೇಕು, ಇನ್ನೊಬ್ರು ಬೇಕು. ಹಾಗಾಗಿ ಅದು ಸ್ಪೆಸಿಲಿಟಿ ಇಲ್ಲದೆ ಕಾರಣ ನೋಡಿ ಸ್ನೇಹಿತರೆ, ನನ್ನ ಕಡೆಗೆ ರೆಡಿ ನಾನು ಹೊಲಿದಿರೋ ಯೂನಿಫಾರ್ಮ್ಸ್ ಇದೆ, ಅದರಲ್ಲೇ ತೋರಿಸ್ತೀನಿ. ವೇರ್ ಮಾಡಿದಾಗ ಇದೇ ಥರನೇ ತೊಗೋಬೇಕು. ಸ್ನೇಹಿತರೆ ನೋಡಿ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ಫಸ್ಟ್ ಮೆಜರ್ಮೆಂಟಿಗೆ ಏನೇನು ಬೇಕು ಅನ್ನೋದನ್ನು ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಶರ್ಟಿಗೆ ಚೆಸ್ಟ್ ಮೆಜರ್ಮೆಂಟ್ ಬೇಕಾಗುತ್ತೆ, ಹಾಗೆ ಲೆಂತು, ಶೋಲ್ಡ್ರು, ಹಾಗೆ ಸ್ಲೀವ್ ಉದ್ದ ಫಿಟ್ಟಿಂಗು, ಹಾಗೆ ಕಾಲರ್ ಒಂದು ಬೇಕಾಗುತ್ತೆ. ಹಾಗೆ ಸ್ಕರ್ಟಿಗೆ ಲೆಂತು, ಆಮೇಲೆ ಸೊಂಟ, ಆಮೇಲೆ ಬಾಡಿ ಮೇಲಿನ ಬಾಡಿ, ಇಷ್ಟನ್ನು ನಾವು ಮೆಜರ್ಮೆಂಟ್ ಬರ್ಕೊಳ್ಳೇಬೇಕಾಗುತ್ತೆ. ಹಾಗೆ ಕೂಡ ನೋಡಿ ಹಾಫ್ ಹ್ಯಾಂಡ್ದು ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಇದರಲ್ಲಿ ಇದು ನಾನು ಲೇಡೀಸ್ ಮಾತ್ರ ಬರೆದಿದ್ದೀನಿ. ಹಾಫ್ ಹ್ಯಾಂಡ್ದು ಕೂಡ ನಾನು ನಿಮಗೆ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬ ಜನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದ್ರು ನನಗೆ, ಸುಮಾರು ಒಂದು 10 ಜನ ಕೇಳಿದ್ದಾರೆ ಇದನ್ನು ಮಾಡಿ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಬನ್ನಿ ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಶರ್ಟ್ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ವೇರ್ ಮಾಡಿದಾಗೂ ಇದೇ ಥರನೇ ತಗೋಬೇಕು. ನಮಗೆ ಅವ್ರು ಹಾಕ್ಕೊಂಡಾಗೂ ಇದೇ ಥರನೇ ತಗೋಬೇಕು, ಸೇಮು. ಸ್ನೇಹಿತರೆ ನೋಡಿ ಈ ಶೋಲ್ಡರ್ ಹತ್ರ ಈ ಕ್ರಾಸ್ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕ್ರಾಸ್ ಬರುತ್ತೆ. ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕು. ಶರ್ಟ್ ಹಾಕ್ಕೊಂಡಾಗಾದ್ರೂ ಅಷ್ಟೇ ಇದೇ ಥರನೇ ತಗೋಬೇಕು. ನೋಡಿ ಎಷ್ಟಿದೆ ಸ್ನೇಹಿತರೆ. ನೋಡಿ 19.5 ಇಂಚ್ ಉದ್ದ ಇದೆ. ಇದು ಉದ್ದ ಬೇಕಂದರೆ ಅವರು ಇನ್ನೂ ಜಾಸ್ತಿ ಇಡೋ ಅಂದರೆ ಇದಕ್ಕಿಂತ ಜಾಸ್ತಿ ಮಾರ್ಕ್ ಮಾಡ್ಕೋಬೇಕು. ನೋಡಿ 19.5 ಇದೆ, ನಾನು 19.5 ಉದ್ದಾನ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಇವಾಗ ಚೆಸ್ಟು ನೋಡಿ ಸ್ನೇಹಿತರೆ, ಬೇಕಾದ್ರೆ ಈ ರೀತಿ ಆದರೂ ಇಟ್ಕೋಬೋದು. ನೋಡಿ ಟೋಟಲ್ ರೌಂಡ್ ಇದೆ ಇದು. ನೋಡಿ ಬಟನ್ ಹಾಕಿದಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ ರೌಂಡು. ನೋಡಿ ಈ ಥರ ಬೇಕಾದರೆ ಇಟ್ಕೋಬೋದು. ನೋಡಿ ಇದು 16.5 ಅಂದರೆ 33 ಆಗುತ್ತೆ ನೋಡಿ ಸ್ನೇಹಿತರೆ. ಇದು 33 ಚೆಸ್ಟ್ ಇದೆ, 33. ನೀವು ಆ ರೀತಿ ಇಟ್ಕೋಬಾರ್ದು. ನೋಡಿ ಇದೇ ಅಳತೆ ಬ್ಲೌಸ್ ಶರ್ಟ್ ಪ್ರಕಾರ ನಾವು ಕಟಿಂಗ್ ಮಾಡೋದು ಇದು ಈಸಿ ಆಗುತ್ತೆ, ನಿಮ್ಗೆ ಕನ್ಫ್ಯೂಷನ್ ಬೇಕಾಗಿಲ್ಲ. ನೋಡಿ ಒಂದು ಸೈಡ್ದು ಕಾಜಾ ಪಟ್ಟಿದ್ದು ಅಥವಾ ಉಗ್ಸ್ ಪಟ್ಟಿದ್ದು ಯಾವುದೋ ಒಂದು ಸೈಡ್ದು ಇಟ್ಕೊಂಡ್ರೆ ಸಾಕು. ಇದರಲ್ಲಿ ನಮಗೆ ಬಟನ್ ಮಾರ್ಜಿನ್ ಸೇರಿ ಬರುತ್ತೆ ಸ್ನೇಹಿತರೆ. ನೋಡಿ ನಾವು ಅಲ್ಲಿ ಮತ್ತೆ ಎಕ್ಸ್ಟ್ರಾ ಇಡೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಇದು 8.5 ಇದೆ ನೋಡಿ, ಹೌದಾ. 8.5ಗೆ ನಾವು ಅರ್ಧ ಇಂಚು ಮಾರ್ಜಿನ್ ಸೇರಿಸಿ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಂಬಿಟ್ರೆ ಸಾಕು. ಬ್ಯಾಕ್ ಸೈಡು ಕರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ ನಾವು ಒಂದು ಸೈಡ್ ಅಳತೆ ಇಟ್ಕೊಂಡಾಗ ನೋಡಿ 8.5 ಇದೆ. ನಾವು ಇಲ್ಲಿ ಎಕ್ಸ್ಟ್ರಾ ಕಾಜಾ ಬಟನ್ಗೇನು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಿಲ್ಲ. ನೋಡಿ ಅರ್ಧ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದರೆ ಸಾಕಾಗುತ್ತೆ. ನೋಡಿ 8.5 ಇದೆ, 9 ಇಂಚು ಇಟ್ಟರೆ ಸಾಕಾಗುತ್ತೆ. ಹಾಗಾಗಿ ನೋಡಿ ನಾನು ಈ ಅಳತೆ ಡ್ರೆಸ್ಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಮಾತ್ರ ಬರ್ಕೊತಾ ಇದ್ದೀನಿ. ಚೆಸ್ಟ್ ಬಂದು 33 8.5 ಇದೆ ನೋಡಿ. ನಾನು ಒಂದು ಸೈಡ್ ಮಾತ್ರ ಹಿಡ್ಕೊಂಡಾಗ 8.5 ಬರುತ್ತೆ, ಟೋಟಲ್ ಹಿಡ್ಕೊಂಡಾಗ 33 ಬರುತ್ತೆ. ನೋಡಿ ನೀವು ಯಾವ ಥರ ಕಟ್ ಮಾಡ್ತೀರೋ ನಿಮ್ಮ ಮೇಲೆ ಡಿಪೆಂಡು. ನೋಡಿ ಸ್ನೇಹಿತರೆ, 33 ಆದರೆ ಇದು ಜಾಸ್ತಿ ಆಗುತ್ತೆ ಇದ್ರ ಪ್ರಕಾರ. ಬಟ್ ಏನಕ್ಕಪ್ಪ ಜಾಸ್ತಿ ಆಗುತ್ತೆ ಅಂದರೆ ನೋಡಿ ಇದು ಅರ್ಧ ಇಂಚು ನಮಗೆ ಅಥವಾ 1/4 ಇಂಚು ಈ ಬಟನ್ ಹೋಲಿಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೊಳ್ತೀವಿ ಫ್ರಂಟಲ್ಲಿ. ಹಾಗಾಗಿ ಇದು ಜಾಸ್ತಿ ಆಗುತ್ತೆ. ನೀವು ಯಾವ ಥರ ಮೆಜರ್ಮೆಂಟ್ ತಗೊಂತೀರೋ ಅದೇ ಥರನೇ ಕಟ್ ಮಾಡಿ, ಅಂತಂದರೆ ಇಲ್ಲ. ಹಾಗೆ ನೋಡಿ ಸ್ನೇಹಿತರೆ, ಇವಾಗ ಶೋಲ್ಡ್ರ್ ಯಾವ ರೀತಿ ಹಿಡಿಬೇಕು ಅಂದರೆ ಸ್ನೇಹಿತರೆ ನೋಡಿ, ಇದು ವಿತೌಟ್ ಶೋಲ್ಡ್ರ್ ಶರ್ಟ್ ಇದೆ. ಇದು ಲೇಡೀಸ್ ಆಗಿರೋದ್ರಿಂದ ವಿತೌಟ್ ಶೋಲ್ಡ್ರ್ ಸ್ಟಿಚ್ ಮಾಡಿದ್ದೀನಿ. ಎರಡೂ ಅದೇ ಥರನೇ ಸೇಮೇ, ಮೆಜರ್ಮೆಂಟ್ ತಗೋಣ ಮಾತ್ರ ಸೇಮೇ ಇರುತ್ತೆ. ನೋಡಿ ಇಲ್ಲಿ ಈ ಡೌನ್ ಇರುತ್ತಲ್ಲ, ಇದಕ್ಕೆ ಕೆಳಗಡೆ ನೋಡಿ ಇಲ್ಲಿದೆ ಭುಜ ಶೋಲ್ಡ್ರ್ ಇದೆ, ಶೋಲ್ಡ್ರಿಂದ ಕೆಳಗಡೆ ತೊಗೋಬೇಕು ಒಂದು 2 ಇಂಚು. ಬ್ಯಾಕ್ ಸೈಡ್ ಅವ್ರು ಹಾಕೊಂಡಾಗ ನಮಗೆ ನೀಟಾಗಿ ಸಿಕ್ಬಿಡುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಇದು ಶೋಲ್ಡ್ರ್ ಬಂದು 13 ಇಂಚ್ ಇದೆ. ನೋಡಿ 13 ಇಂಚು ಶೋಲ್ಡ್ರ್ ಇದೆ. ಹಾಗೆ ಸ್ಲೀವ್ ನೋಡಿ ಸ್ನೇಹಿತರೆ, ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು. ಇಲ್ಲ ಅಂದರೆ ಅವ್ರು ವೇರ್ ಮಾಡಿದಾಗ ಕೂಡ ಇದೇ ಥರನೇ ತೊಗೋಬೇಕು. ನೋಡಿ ಈ ಥರ ಸೆಂಟರ್ ಒಂದು ಐರನ್ನಿಂಗ್ ಮಾರ್ಕ್ ಇರುತ್ತೆ ಹಾಕೊಂಡಾಗ, ಅವರು ಅಲ್ಲೇ ತೊಗೋಬೇಕು. ನೋಡಿ ಐರನ್ನಿಂಗ್ ಮಾರ್ಕ್ ಇರುತ್ತಲ್ಲ, ಅಲ್ಲೇ ತೊಗೋಬೇಕು. ಇದೇ ಸೆಂಟರ್ ಪ್ಲೇಸು ಸ್ನೇಹಿತರೆ. ನೋಡಿ ಇದು 7 ಇಂಚ್ ಇದೆ ಉದ್ದ ಸ್ಲೀವ್ನ ಉದ್ದ ಬಂದು 7 ಇಂಚ್ ಇದೆ. ನೋಡಿ ಫಿಟ್ಟಿಂಗ್ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಇದು ಫಿಟ್ಟಿಂಗ್ ನೋಡಿ 10.5 ಇದೆ, 5.5 ಬರುತ್ತೆ, ಅಂದರೆ 10.5 ಆಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಆರ್ಮೋಲ್ ಲೂಸ್ ಎಷ್ಟು ಯಾವ ರೀತಿ ತಗೋಬೇಕು ಅಂದರೆ ನಾನು ಮಾತ್ರ ತಗೊಳ್ಳೋದು ಇದೇ ರೀತಿ ನೋಡಿ. ನಾವು
ಸ್ನೇಹಿತರೆ ನೋಡಿ ಸ್ಲೀವ್ ಲೂಸನ್ನು ನಾನು ಈ ನಾವೇನು ಆರ್ಮೋಲ್ ಇಲ್ಲಿ ಕ್ರಾಸ್ ಇರುತ್ತಲ್ಲ ಸ್ನೇಹಿತರೆ, ನೋಡಿ ಇಲ್ಲಿಂದ ಸ್ಟಿಚ್ ಮಾಡಿರ್ತೀವಲ್ಲ ಈ ಕ್ರಾಸಿಂದ ನೋಡಿ ಸ್ಟ್ರೈಟಾಗಿ ಹಿಡ್ಕೊಂಬಿಡಿ. ಈ ಥರ ನಾವು ನೋಡಿ ಅವರು ಹಾಕ್ಕೊಂಡಾಗಾದ್ರೂ ಅಷ್ಟೇ ಇದೇ ಥರನೇ ಟೇಪ್ ಎರಡು ಕಡೆಗೆ ಸೇರಿಸಿ ಇಟ್ಕೊಂಡ್ಬಿಟ್ರೆ ರೌಂಡ್ ಸಿಕ್ಬಿಡುತ್ತೆ ನಮ್ಗೆ ಎಷ್ಟಿರುತ್ತೆ ಅಂತೇಳಿ. ನೋಡಿ ಇದು 7 ಇಂಚ್ ಇದೆ, ಅಂದರೆ 14 ಇಂಚು ಲೂಸ್ ಆಗುತ್ತೆ ನೋಡಿ ಸ್ನೇಹಿತರೆ. 14 ಇಂಚು ಸ್ಲೀವ್ ಲೂಸು, ಹಾಗೆ 10.5 ಫಿಟ್ಟಿಂಗು. ಇದು 10.5, 11 ಬರುತ್ತೆ, 10.5 ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಇದನ್ನಾದರೂ ನೋಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ 7.5 ಇದೆ, ಇದಾದ್ರೆ 15 ಬರುತ್ತೆ ಈ ಥರ ಮಾಡಿದರೆ. ನೋಡಿ ಆರ್ಮಲ್ ಕಟ್ ಮಾಡ್ಬೇಕಾದ್ರೆ ಅಷ್ಟೇ ಸ್ನೇಹಿತರೆ. ನೋಡಿ ಇದನ್ನು ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಳಿ ಇದನ್ನ, ನಂತರ ನಾವು ಸ್ಲೀವ್ ಅಳತಿ ತಗೊಂಡು ಅದ್ರ ಪ್ರಕಾರನೇ ಕಟ್ ಮಾಡ್ಕೋಬೋದು ನಂತರ. ಹಾಗೆ ಸ್ನೇಹಿತರೆ ನೆಕ್ಸ್ಟ್ ಬಂದು ಕಾಲರ್ದು. ನೋಡಿ ಕಾಲರ್ದು ಕೂಡ ಈ ರೀತಿ ಮೆಜರ್ಮೆಂಟ್ ತೊಗೋಬೇಕು. ನೋಡಿ ಕಾಲರ್ದು ಇದು ರೆಡಿ ಬೇಕಾದ್ರೆ ರೆಡಿ ತೊಗೋಬೋದು. ನೋಡಿ ನೀವು ಎಷ್ಟಿದೆ ಅಂತೇಳಿ. ಟೋಟಲ್ ನೋಡಿ 14.5 ಇದೆ. ಅವರು ಬಟನ್ ಹಾಕೊಂಡಾಗ ಎಷ್ಟು ಬರುತ್ತೆ ಅಂದರೆ ಸ್ನೇಹಿತರೆ 13 ಇಂಚ್ ಬರುತ್ತೆ. ನೋಡಿ ಅವರು ನಿಮಗೆ ಕಾಲರ್ ಶರ್ಟ್ ಹಾಕೊಂಬಂಡಿಲ್ಲ ಅಂದಾಗ ನೀವು ರೌಂಡ್ ಶೇಪನ್ನು, ನೆಕ್ ರೌಂಡ್ ಶೇಪನ್ನು ಈ ಥರ ಹಿಡ್ಕೊಂಬಿಡಿ. ನೋಡಿ 13 ಇದೆ ಅಂತ ತಿಳ್ಕೊಳ್ಳಿ. 13ಕ್ಕೆ ನಾವು 3/4 ಇಂಚ್ ಕಾಜಾ ಪಟ್ಟಿಗೆ ಹಾಗೆ ಗುಂಡಿ ಪಟ್ಟಿಗೆ ಎಕ್ಸ್ಟ್ರಾ ಬಿಟ್ಟರೆ ಕಟ್ ಮಾಡ್ಕೊಂಡ್ರೆ ಆಯಿತು ಸ್ನೇಹಿತರೆ. ನೋಡಿ ಇದ್ರ ಹಿಂದಿನ ವಿಡಿಯೋ ಕೂಡ ನಾನು ನಿಮಗೆ ಕಾಲರ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಕ್ಯಾನ್ವಾಸಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ದಯವಿಟ್ಟು ನೋಡಿ. ಹಾಗೆ ನೋಡಿ ಸ್ನೇಹಿತರೆ ಇದು ಕಾಲರ್ ಬಂದು ನೋಡಿ 13 ಇಂಚ್ ಇದೆ. ನೋಡಿ ಟೋಟಲ್ ನೆಕ್ ರೌಂಡ್ ಬಂದು 13 ಇಂಚ್ ಇದೆ ಸ್ನೇಹಿತರೆ. ನೋಡಿ ಇಷ್ಟೇ ಮೆಜರ್ಮೆಂಟ್ ತೊಗೊಳೋದು ಇದರಲ್ಲಿ. ಇವಾಗ ಸ್ಕರ್ಟಿನ ಮೆಜರ್ಮೆಂಟ್ ತೊಗೊಳೋಣ. ನೋಡಿ ಸ್ನೇಹಿತರೆ ಇದು ಸ್ಕರ್ಟಲ್ಲಿ ನಮಗೆ ಸೊಂಟದ ಅಳತೆ ಹಾಗೆ ಉದ್ದ ಈ ಬಾಡಿ ಅಳತೆ ಬೇಕಾಗುತ್ತೆ. ಇವು 3 ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಇದು ನಾನೇ ಸ್ಟಿಚ್ ಮಾಡಿರೋದು ಸ್ಕರ್ಟು, ಬಟ್ ಕಲರ್ ಇದೆ. ಏನಕ್ಕಂದರೆ ಬಟ್ಟೆ ಸಾಲ್ಟೇಜ್ ಆಗಿರೋದ್ರಿಂದ 2 ಕಲರ್ ಬಟ್ಟೆ ಕೊಟ್ಟಿದ್ರು ಅವರು. ನೋಡಿ ಇಲ್ಲಿಂದ ಟಾಪ್ ಇದು ಬಾಡಿ ಬೇರೆ, ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಳಿದಿತ್ತು ಅಂತೇಳಿ ಇದರಲ್ಲೇ ಒಂದಿಷ್ಟು ಅಟ್ಯಾಚ್ ಮಾಡಿದ್ದೀನಿ ಇದರಲ್ಲಿ ಸ್ನೇಹಿತರೆ. ನೋಡಿ ಇವಾಗ ಈ ಬಾಡಿ ಉದ್ದ ಫಸ್ಟ್ ಲೆಂತ್ ತಗೋಬೇಕು. ನೋಡಿ ಉದ್ದ ಇಲ್ಲಿಂದ ನೋಡಿ ಸ್ಕರ್ಟಿಂದ ಇಲ್ಲಿ ಬಾಡಿ ಇರುತ್ತಲ್ಲ, ಈ ಬಾಡಿನ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಫೋಲ್ಡ್ ಮಾಡ್ಕೊಂಡು, ಅಥವಾ ನೀವು ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಅಟ್ರೆ ನೋಡಿ ಶೋಲ್ಡ್ರಿಂದ ಈ ಥರ ಹಿಡ್ಕೊಂಬಿಡಿ ಉದ್ದನ ಟೇಪನ್ನು. ನೋಡಿ ಈ ಥರ ಹಿಡ್ಕೊಂಡು ಲಂಗ ಎಷ್ಟು ಉದ್ದ ಇದೆ ನೋಡ್ಕೊಂಬಿಡಿ. ನೋಡಿ ಇದು 36 ಇಂಚ್ ಇದೆ, ಅಂದರೆ ನಮಗೆ 36 ಇಂಚು ಸ್ಕರ್ಟಿನ ಉದ್ದ ಆಗುತ್ತೆ. ನೋಡಿ ಲೆಂತ್ ಬಂದು 36 ಇಂಚ್ ಇದೆ, ಹೌದಾ. ಇವಾಗ ಬಾಡಿ ಉದ್ದ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಬಾಡಿ ಉದ್ದ ಯಾಕೆ ನೋಡ್ಕೋಬೇಕು ಅಂದರೆ ಇದು ನಾವು ಸೊಂಟದ ಸೈಜನ್ನು ಹಿಡ್ಕೊತೀವಿ. ಆ ಸೊಂಟದ ಸೈಜ್ ಎಲ್ಲಿ ಹಿಡ್ಕೊತೀವೋ ಅಲ್ಲಿವರೆಗೂ ಬಾಡಿ ತಗೋಬೇಕು. ನೋಡಿ ಇದನ್ನು ಈಗ ಇಲ್ಲಿವರೆಗೂ ನಾವು 11 ಇಂಚಿ ತಗೊಂಡ್ವಿ, ಅವರು ಅಳತೆ ಹಿಡ್ಕೊಬೇಕಾದ್ರೆ ತಗೊಂಡ್ವಿ 11 ಇಂಚಿಗೆ. ನಾವು 11.5 ಇದೆ. ನೋಡಿ 11.5 ತಗೊಂಡ್ವಿ, ಅಲ್ಲೇ ಸೊಂಟದ ಹತ್ರ ಹಿಡ್ಕೋಬೇಕು. ನೋಡಿ ಯಾವಾಗಲೂ ಈಗ ಏನಂದರೆ ನಾವು ಸೊಂಟದ ಅಳತೆ ಕೆಳಗಡೆ ಇಟ್ಕೊಂಡು ಮೇಲ್ಗಡೆ ನಾವು ಬಾಡಿ ಅಳತೆ ಹಿಡ್ಕೊಂಡ್ರೆ ಇದು ಲೂಸ್ ಆಗುತ್ತೆ ಸೊಂಟ, ಇಲ್ಲ ಟೈಟ್ ಆಗುತ್ತೆ, 2 ಆಪ್ಷನ್ಸ್ ಆಗುತ್ತೆ. ಹಾಗಾಗಿ ನೋಡಿ 11.5 ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನಾವು ಅಲ್ಲೇ ಅದರ ಪಕ್ಕಕ್ಕೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ. ನೋಡಿ ಇದರಲ್ಲಿ ಮಾರ್ಜಿನ್ ಬಿಡಬೇಕು. ನೋಡಿ 1.5 ಇಂಚ್ ಬಿಟ್ಟಿದ್ದೀನಿ. ನಮಗೆ ರೆಡಿ ನೋಡಿ ಈ ಥರ ಅವ್ರು ಹಾಕ್ಕೊಂಡಿರ್ತಾರೆ, ನಾವು ಹಾಕ್ಕೊಂಡ ತೆಗಿಬೇಕಾದ್ರೆ ಈ ಥರ ರೆಡಿ ಇರುತ್ತೆ ಅವ್ರದ್ದು. ನೋಡಿ ಸೊಂಟ ಎಷ್ಟಿದೆ ಸ್ನೇಹಿತರೆ. ನೋಡಿ ಇದು 25 ಸೊಂಟ ಇದೆ. ಹಾಗೆ ಬಾಡಿ ಉದ್ದ ಬಂದು 11 ಇಂಚ್ ಇದೆ. ಬೇಕಾದರೆ ನೀವು ಶೋಲ್ಡ್ರ್ ನೋಡ್ಕೋಬೋದು. ನೋಡಿ ಈ ಥರ ಶೋಲ್ಡ್ರ್ ಎಷ್ಟಿದೆ ಅಂತ ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಬಂದು 10 ಇಂಚ್ ಇದೆ. ನೋಡಿ ವೇಸ್ಟ್ ಬಂದು 25, ಸೊಂಟದ ಅಳತೆ 25 ಇಂಚ್ ಇದೆ. ಬಾಡಿ ಬಂದು 11.5 ಇಂಚ್ ಉದ್ದ ಇದೆ. ಬಾಡಿ ಶೋಲ್ಡ್ರ್ ಬಂದು 10 ಇಂಚ್ ಇದೆ. ಇದು ಸ್ಕರ್ಟ್ ಮೆಜರ್ಮೆಂಟು ಸ್ನೇಹಿತರೆ. ಇವಾಗ ಈಗ ಶರ್ಟ್ ಅಳತೆ ನಿಮಗೆ ತೋರಿಸಿದೆ ನಮಗೆ ಹಿಂದೆ. ನಿಮಗೆ ಶರ್ಟ್ ಅಳತೆ ಅದೇ ಥರನೇ ಹಿಡ್ಕೋಬೇಕು, ಜೆಂಟ್ಸ್ ಆದರೂ ಅಷ್ಟೇ, ಲೇಡೀಸ್ ಆದರೂ ಅಷ್ಟೇ. ಸ್ಕೂಲ್ ಯೂನಿಫಾರ್ಮ್ದು, ಓಕೆ, ಸ್ಕೂಲ್ ಯೂನಿಫಾರ್ಮ್ದು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಹಾಗೆ ಇದಕ್ಕೆ ಹಾಫ್ ಪ್ಯಾಂಟ್ ಯಾವ ರೀತಿ ಮೆಜರ್ಮೆಂಟ್ ನೋಡೋಣ ಸ್ನೇಹಿತರೆ. ನೋಡಿ ನನ್ನ ಕಡೆಗೆ ಹೊಲ್ದಿದ್ದಿಲ್ಲ, ಒಂದು ಹಳೇದಿದೆ, ಅದನ್ನೇ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಅವರು ವೇರ್ ಮಾಡ್ಕೊಂಡಾಗೂ ಕೂಡ ಇದೇ ಥರನೇ ತೊಗೋಬೇಕು. ನೋಡಿ ಇಲ್ಲಿ ಪಾಕೆಟ್ ಇರುತ್ತಲ್ಲ, ಈ ಪಾಕೆಟ್ ಸೈಡಲ್ಲಿ ಅವ್ರು ಹಾಕೊಂಡಾಗ ಈ ಸೊಂಟು ಪಟ್ಟಿ ಇರುತ್ತಲ್ಲ ಸ್ನೇಹಿತರೆ. ನೋಡಿ ಸೊಂಟು ಪಟ್ಟಿಯಿಂದ ಕೆಳಗಡೆ ಪಟ್ಟಿವರೆಗೂ ಎಷ್ಟಿದೆ ನೋಡ್ಕೊಂಬಿಡಿ ಉದ್ದ ಸ್ನೇಹಿತರೆ. ನೋಡಿ ಉದ್ದ ಬಂದು 14 ಇಂಚ್ ಇದೆ, ಅಂದರೆ ಸೊಂಟದ ಉದ್ದ ಬಂದು 14 ಇಂಚ್ ಆಗುತ್ತೆ. ಹಾಫ್ ಪ್ಯಾಂಟಿನ ಉದ್ದ ಬಂದು 14 ಇಂಚು, ಉದ್ದ ಬಂದು 14 ಇಂಚ್ ಆಗುತ್ತೆ. ಹಾಗೆ ಸೊಂಟು ಸೈಜು ನೋಡಿ ಅವ್ರು ಉಗ್ಸ್ ಹಾಕೊಂಡಿರ್ತಾರೆ, ಅದು ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಅವರು ಮೇನ್ ಎಲ್ಲಿಗೆ ಹಾಕ್ತಾರೆ ಕ್ಲೀನಾಗಿ ಹಾಕೊಂಡ್ಬಿಡೋಕೆ ಹೇಳಿ ಅವರಿಗೆ. ಅಲ್ಲಿಂದಾನೇ ನೋಡಿ ಈ ಥರ ಸೊಂಟದ ಮೆಜರ್ಮೆಂಟನ್ನು ಮಾಡಬೇಕು. ನೋಡಿ ಇದು 24 ಇದೆ ನೋಡಿ ಸ್ನೇಹಿತರೆ. ಇದು 12 ಬರುತ್ತೆ ಒಂದು ಸೈಡು, ಅಂದರೆ 24 ಸೊಂಟದ ಅಳತೆ. ಸೊಂಟ ಬಂದು 24 ಇಂಚ್ ಆಗುತ್ತೆ. ಇವಾಗ ಈ ಲೂಸನ್ನು ನೋಡ್ಬೇಕು ನೋಡಿ ಸ್ನೇಹಿತರೆ. ಇದು
ಈ ಕೆಳಗಡೆ ಲೂಸನ್ನು ನೀವು ಖಂಡಿತ ನೋಡಲೇಬೇಕು. ನೋಡಿ ಕೆಳಗಡೆ ಲೂಸು 18 ಇಂಚಿದೆ, ಅಂದರೆ 9 ಇಂಚಿದೆ. ಎರಡು ಸೈಡಿಂದ ಲೆಕ್ಕ ಹಾಕಿದಾಗ ನಮ್ಗೆ 18 ಇಂಚ್ ಬರುತ್ತೆ. ನಮಗೆ ಕೆಳಗಡೆ ಬಾಟಮ್ ಲೂಸ್ ಬಂದು 18 ಇಂಚಿದೆ, ರೌಂಡ್ 18 ಇಂಚಿದೆ. ಹಾಗೆ ಬೇಕಾದರೆ ಇದನ್ನು ನೋಡ್ಬೋದು ನೀವು, ಇದನ್ನು ಎಷ್ಟು ಬರುತ್ತೆ ಅಂತೇಳಿ ನೋಡ್ತಾ ಇದ್ದೀವಿ. ನೋಡಿ ಈ ಥರ ಹಾಫ್ ಪ್ಯಾಂಟನ್ನು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ ಇದನ್ನು 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, 7.5ಗಲ್ಲ 7.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇನ್ನೇನು ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಇದೆ ಇದರಲ್ಲಿ ಹಾಫ್ ಪ್ಯಾಂಟ್ ಕಟಿಂಗ್ದು, ಹಾಗೆ ಸ್ಟಿಚಿಂಗ್ ವಿಡಿಯೋಸು ಇದೆ. ನಿಮಗೆ ಈ ಮೆಜರ್ಮೆಂಟ್ ನೋಡಿ ನಿಮಗೆ ತುಂಬ ವಿಡಿಯೋಸ್ ಇದೆ, ನೋಡಿದರೆ ನಿಮಗೆ ಅನುಕೂಲ ಆಗುತ್ತೆ ಆ ವಿಡಿಯೋಸ್ಗಳು ನೋಡಿದರೆ. ನೋಡಿ ನಮಗೆ ಜಿಪ್ಪರ್ ಪಟ್ಟಿನೂ ಕೂಡ ಇದರಲ್ಲೇ ಮಾರ್ಕ್ ಮಾಡ್ಕೋಬೋದು. ಹಾಗೆ ಜಿಪ್ಪರ್ ಪಟ್ಟಿ ಕೆಳಗೆ ನೋಡಿ ಸ್ನೇಹಿತರೆ, ಈ ಲೂಸನ್ನು ನಾವು ತೊಡೆ ಲೂಸ್ ಅಂತೀವಿ. ಇದಕ್ಕೆ ತೊಡೆ ಲೂಸನ್ನು ಕೂಡ ನೋಡಲೇಬೇಕಾಗುತ್ತೆ. ನೋಡಿ ತೊಡೆ ಲೂಸ್ ಬಂದು 22 ಇದೆ ನೋಡಿ ಸ್ನೇಹಿತರೆ. ಇದು ರೆಡಿ ಬಂದು 22 ಇದೆ. ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ನಂದು ಹಿಂದಿನ ವಿಡಿಯೋಸ್ ಇದೆ ನೋಡಿ ಸ್ನೇಹಿತರೆ, ಅದರಲ್ಲಿ ಬೇಕಾದ್ರೆ ಇದರ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ. ಹಾಗೆ ನೋಡಿ ಲೂಸ್ ಬಂದು 22 ಇಂಚಿದೆ. ಓಕೆ, ಮತ್ತೇನಿಲ್ಲ ಸ್ನೇಹಿತರೆ, ಇದರಲ್ಲಿ ಮೆಜರ್ಮೆಂಟ್ ತಗೊಳ್ಳೋಂಥದ್ದು ಏನಿಲ್ಲ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇದರಲ್ಲಿ ಮತ್ತೆ ನೀವು ಸೀಟು ಪಾಟು ಏನೋ ಅಳತೆ ತಗೋಣ ಅವಶ್ಯಕತೆ ಇರಲ್ಲ ಚಡ್ಡಿಗಳಿಗೆಲ್ಲ, ಏನಕ್ಕಂದರೆ ಇದು ಲೂಸೇ ಇರುತ್ತೆ. ನೋಡಿ ಇದು ಸಿಂಗಲ್ ಟಕ್ಸ್ ಇರುತ್ತೆ, ಇದೆಲ್ಲ ನೋಡ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ಸಿಂಗಲ್ ಟಕ್ಸ್ ಎಲ್ಲ ಹಾಫ್ ಪ್ಯಾಂಟಿಗೆಲ್ಲ ಸಿಂಗಲ್ ಟಕ್ಸೇ ಇಡ್ತೀವಿ. ಈ ಪ್ಯಾಂಟಿಗೆ ಅಂದರೆ ಡಿಫ್ರೆಂಟಾಗಿ ಬರುತ್ತೆ ಸ್ನೇಹಿತರೆ, ಅದು ಫುಲ್ಲು ಅಕ್ಯುರೇಸಿ ಆಗಿ ತಗೊಳ್ಳೇಬೇಕಾಗುತ್ತೆ. ನಿಮಗೆ ಹಾಫ್ ಪ್ಯಾಂಟಿಗೆ ಇಷ್ಟು ತಗೊಂಡ್ರೆ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಕೂರುತ್ತೆ, ಏನು ತೊಂದರೆ ಇಲ್ಲ. ಸೊಂಟ ಒಂದು, ಉದ್ದ ಒಂದು, ಈ ಕೆಳಗಡೆ ಲೂಸ್ ಒಂದು, ಹಾಗೆ ಈ ಲೂಸ್ ಒಂದು ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಏನಾರು ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನನ್ನದು ಇನ್ನೂ ಒಂದು ಚಾನಲ್ ಇದೆ ಲೇಡೀಸ್ದು, ರಾಟೆ ಶಿವಾನಂದ್ ಅಂತ ಚಾನಲ್ ಇದೆ, ಅದರದ್ದು ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ದಯವಿಟ್ಟು ಲೇಡೀಸ್ದು ಯಾರು ಇನ್ಫಾರ್ಮೇಷನ್ ಬೇಕಂದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರಲ್ಲಿ ಬ್ಲೌಸ್ ಕಟ್ಟಿಂಗ್ ಎಲ್ಲ ಥರದ ವೀಡಿಯೋಸ್ ಹಾಕ್ತೀನಿ. ದಯವಿಟ್ಟು ಕನ್ನಡದವ್ರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.